ವ್ಯಾಪಾರವೇ ಬ್ಯಾರಿಗಳ ಕುಲಕಸುಬು. ನೀರು ಮತ್ತು ನೆಲದ ಮೇಲೆ ಬ್ಯಾರಿಗಳು ಮಾಡದ ಯಾವ ವ್ಯಾಪಾರವೂ ಉಳಿದಿಲ್ಲ. ಕಬ್ಬಿನ ವ್ಯಾಪಾರಲ್ಲಿ, ಪ್ಲಾಸ್ಟಿಕ್ ವ್ಯಾಪಾರದಲ್ಲಿ, ಎಲ್ಲ ವ್ಯಾಪಾರಲ್ಲಿ ನಮ್ಮ ಗುಜರಿ ವ್ಯಾಪಾರ ಎಲ್ಲರೂ ದೊಡ್ಡ ಇಂಡಿಯಾದಲ್ಲಿ ನಂಬರ್ 1 ಆಗಿದ್ದಾರೆ. ಉದ್ದನೆಯ ಶರ್ಟು, ಬಿಳಿಯ ಮತ್ತು ಬಣ್ಣ ಬಣ್ಣದ ಲುಂಗಿ, ತಲೆಗೊಂದು ಮುಂಡಾಸು, ಸೊಂಟದಲ್ಲಿ ದಪ್ಪನೆಯ ಬೆಲ್ಟು. ಇದು ಒಂದು ಕಾಲದ ಬ್ಯಾರಿಗಳ ಸಾಂಪ್ರದಾಯಿಕ ಉಡುಪು. ಕಲ್ಬಾರೆ ಎಂಬ ಹಳದಿ ಸೀರೆ, ಪೊಡಿಕಲ ಎಂಬ ಕೆಂಪು ಸೀರೆ, ಅರ್ಗಂಡಿ ಕುಪ್ಪಾಯ, ತಲೆಗೊಂದು ಉರುಮಾಲು, ಹೊರಗೆ ಹೋಗುವಾಗ ಹೊದ್ದುಕೊಳ್ಳುವ ವಲ್ಲಿ ಮಹಿಳೆಯರ ಹೆಗ್ಗುರುತು. ಮನೆಯಲ್ಲಿ ಕಾಲಿಗೆ ಮೆಟ್ಟುವ ಮರದ ಮೆಟ್ಕಡಿ ಬ್ಯಾರಿಗಳಿಗೆ ವಿಶಿಷ್ಟವಾದದ್ದು. ಇವೆಲ್ಲ ಗತಕಾಲದ ನೆನಪುಗಳು. ಬ್ಯಾರಿ ಹೆಣ್ಣು ಮಕ್ಕಳ ಆಭರಣಗಳಂತೂ ಅತ್ಯಂತ ವೈವಿಧ್ಯಮಯ. ಅಲಿಕ್ಕಾತ್, ಕೊಪ್ಪು ಸರಪಳಿ, ವಾಲೆ, ಒಲಿ, ಬಾಲೀಕ್, മിസിരിടുമാലെ ഉർക്കാല പിന്നെ പിർഗി പിന്നെ കാലിൽ ചെയിൻ കാൽ സരപ്പലി കുനിപ്പ് പാടക പിന്നെ കാതിരത് അകാലത്ത് വാല പിന്നെ കൈക്ക് ഇടുക വല സരക വല മുറുകി ചരക്കി നടുക്ക് നൂലറിയണ കുട്ടകളിಗೆ ಅಡ್ಡಗೆಲ್ಲ ಪಂಡೆ. ಒಂದೇ ಎರಡೇ ಬ್ಯಾರಿ ಹೆಣ್ಣು ಮಕ್ಕಳು ಧರಿಸುತ್ತಿದ್ದ ವೈವಿಧ್ಯಮಯ ಆಭರಣಗಳ ಪಟ್ಟಿ ಬೆರಗು ಹುಟ್ಟಿಸುವಂತಿದೆ. ಹಿಂದಿನ ಕಾಲದಲ್ಲಿ ಬ್ಯಾರಿಗಳ ಮದುವೆಯು 14 ದಿನಗಳ ಕಾಲ ನಡೆಯುತ್ತಿತ್ತು. ಬಾರಿ ಎಲ್ಸಲು ಜಾಮಣ ಬ್ಯಾಂಡ್ ತಂಬುರಿ പിന്നെ നിങ്ങൾ ವಾದ್ಯ ಯಾವುದಾದ್ರು ಮಂಗಿಲ್ಲ. ಲೈಟ್ ಗ್ಯಾಸ್ ಲೈಟ್ ಬೆಚ್ಚಿದ್ರೆ ಯಾವುದಾದ್ರು ಮಂಗಿಲ್ಲ. ಪಾಟು ಕಲಿಯು ಎಲ್ಲ ಆಯ್ತು. ಬ್ಯಾರಿಗಳು ತಮ್ಮ ಮದುವೆಯ ಸಂದರ್ಭದಲ್ಲಿ ಮದುಮಗಳನ್ನು ಕೂರಿಸಿ ಹಾಡುವಂಥ ಹಾಡುಗಳು, ಅದು ಒಪ್ಪನೆ ಅಂತ ಹೇಳ್ತಾರೆ. ಆಮೇಲೆ ಮೋಲಂಜಿ ಪಾಟ್ ಅಂತ ಹೇಳ್ತಾರೆ. ಕೋಟ್ ಪ್ಯಾಂಟಲ್ ಪುದಿಯ ಪುಲಹಮದ್ ಬಂದಿರೋ ಬನ್ನಾನೆ ಬಂದಿರೋ ಮಾಲ ಕೈರಿಂತು ಮರುಹಬ ಜೋರು ಕೇಟಂತು. ಮದುವೆ ಎಂದರೆ ಹೊಸ ಬಟ್ಟೆ, ಹಾಡು, ಭರ್ಜರಿ ಬಿರಿಯಾನಿ, നെയ്ച്ചോರು, ವೈವಿಧ್ಯಮಯ ಭಕ್ಷ್ಯ ಭೋಜನಗಳು. ಅದು ಪುದಿಯ ಬಂಡಿಕ್ಕಿಂಗಲ್ಲೇ ಏನಪ್ಪ ಇದೆಲ್ಲ ಬಾಲಪ್ಪ, ಸಂಕ್ರೋಲೆ, ಇದೆಲ್ಲ ಚುಮ್ಮಪ್ಪ, ಪೂವಪ್ಪ ಎಲ್ಲ ಉಂಟು. ಸಂಬಂಧ ಕುದುರಿದ ಬಳಿಕ ವರಪ್ಪು ಎಂದರೆ ನಿಶ್ಚಿತಾರ್ಥ ನಡೆಯುತ್ತಿತ್ತು. ಸರಳವಾಗಿ ನಡೆಯುವ ನಿಕಾಹ್ ಮದುವೆಯ ಮುಖ್ಯ ಘಟ್ಟ. ಹೆಣ್ಣಿನ ಸಮ್ಮತಿ ಪಡೆದು ಹೆಣ್ಣಿನ ತಂದೆ ಮತ್ತು ಗಂಡಿನ ನಡುವೆ ನಡೆಯುವ ಒಪ್ಪಂದವನ್ನು ನಿಕಾಹ್ ಎನ್ನುತ್ತಾರೆ. ನಿಕಾಹ್ ಆಗುವಾಗ ಗಂಡು ಹೆಣ್ಣಿಗೆ ನೀಡುವ ಮಹರ್ ಹಣ ಅಥವಾ ಒಡವೆಯನ್ನು ಮುಂದಿಡಬೇಕು. ಹೆಣ್ಣೇ ನಿರ್ಧರಿಸಬೇಕಾದ ವಧು ದಕ್ಷಿಣೆಯೇ ಮಹರ್. ಒಪ್ಪಂದದ ನಿಕಾಹ್ ರಿಜಿಸ್ಟರಿಗೆ ವರ, ವಧುವಿನ ತಂದೆ ಮತ್ತು ಎರಡೂ ಕಡೆಯಿಂದ ಇಬ್ಬರು ಸಾಕ್ಷಿದಾರರು ಸಹಿ ಹಾಕಿದರೆ ಮದುವೆ ಮುಗಿದಂತೆಯೇ. ஒரு வாரம் 13 நாள் இல்லை. இப்போ அண்டை பள்ளி போகணும்ல, அப்போ பள்ளி கண்டு போகணுண்டா 12 நாள் போகணும் பள்ளி போகும். 8 நாள் எங்கே போகணும் பள்ளி போயிட்டு புரியாமல வரದು. ಮದುವೆಯ ಬೆನ್ನಲ್ಲೇ ನಡೆಯುವ ಔತಣಕೂಟವಾದ ತಾಲ ಬ್ಯಾರಿಗಳಲ್ಲಿ ಮಾತ್ರ ಕಾಣಿಸುವ ವಿಶಿಷ್ಟ ಆಚರಣೆ. ತಾಲ ಒಂಬತ್ತು അവിടെ വലിയൊരു പായിട്ട് സൂപ്പറിട്ടു അത് നടുക്കൊരു ഇത് കൊണ്ടുപോയി അടസലി വെച്ചിട്ട് നൊറോടിയായിക്ക് വലിയൊരു തകരല് നെയ്ച്ചോറ്, അത് ഇത് അപ്പ, നെയ്യപ്പ, എനടപ്പ, പാലപ്പ, പിന്നെ നിങ്ങൾ സാങ്കുറോലി, ಎಣ್ಣೆಪತ್ರ, ಗುಲಿಯಪ್ಪ ಎಲ್ಲ ಸಾಧಾರಣ ಪಲ್ತೋಲ್ಲ ಅಪ್ಪೆಲ್ಲ ಬೆಚ್ಚಿಟ್ಟಲ್ಲಿ ಎಲ್ಲ ಬೆಚ್ಚಿಟ್ಟಲ್ಲಿ ತಿಂದರು. ವಧುವಿನ ಮನೆಗೆ ಗಂಡು ಹಾಗೂ ಬಂಧು ಮಿತ್ರರೆಲ್ಲ ಹೋಗಿ ಭೋಜನಕೂಟ ನಡೆಸುವುದೇ ತಾಲ. ಹಣ ತಿಂದದ್ದು ತಿನ್ನಿಟ್ಟಾಯಿತು. ಕೊಸಿಗಮ್ಮತ್ತಲ್ಲಿ ಪಾಟು ಕಲಿ ಎಲ್ಲ ಆಯಿತು. ಭಾರಿ ಸಂದಲ್ಲ ಆಯಿತು. ಬರ್ಮತ್ತಿಗೂ ಇನ್ನು ಅವತ್ರು ಎಡದಲ್ಲಿ ಎಂದ್ರಲ್ಲ ಉಂಡು ಚೊಂಬ, ಗಲಾಸ, ಲೋಟಮ ಎಂದ್ರು ಅಂದರೆ ಪೂರ ಕಟ್ಟ ಮಾರೋಗುಂಡು. ಬ್ಯಾರಿಗಳ ಭಕ್ಷ್ಯ ಭೋಜನಗಳಲ್ಲೂ 108 ವಿಧ. പണ്ടുകും മിണ്ടുകും എന്തൊരു പരക്ക് അണ്ടത്തൊന്നാളൊരു ആ ഒരു ബതുക്ക് നിരിച്ചിട്ട്
ചിരിച്ചിട്ട് പാടുറോ പാട്ട് തെല്ലിന് കേക്ക് കാക്ക പണ്ടത്തോ ആ ഒരു ചന്തത്തോ ಜೀವನ ಎಂದೊರು ಶೋಕು. ಪದಿನಾರಗ ಎನ್ನುವ ವ್ಯವಸ್ಥೆಯಲ್ಲಿ